ಹೇಳಿ ಮೇಡಮ್. ಅಲ್ಲಿ ನಡೀತದೆ ಮೇಡಮ್, ಯೋಚನೆ ಮಾಡಬೇಡಿ ಮೇಡಮ್. ಅವ್ರ ಮನೆ ಮುಂದೆನೇ ಜಾಂಡ ಊರಿದ್ದೀವಿ. ಅಮೇಯ ಮೇಡಮ್, ಅಮೇಯ ಹೊರಗಡೆನೇ ಇದ್ದಾನೆ. ತುಂಬ ಕೇರ್ಫುಲ್ಲಾಗಿ ನಾವು ಕಾಯ್ತಾ ಇದ್ದೀವಿ ಮೇಡಮ್. ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ನೀವು ಅಂದ್ಕೊಂಡಿದ್ದೀನ ಆರಾಮಾಗಿ ಮಾಡಿ ಮುಗಿಸ್ಕೊಳ್ಳಿ. ಅಮೇಯನ ಜವಾಬ್ದಾರಿ ನಮ್ಮದು. ಗರುಡ, ನಾನು ಅಂದ್ಕೊಂಡಿದ್ದು ಇನ್ನು ಸ್ವಲ್ಪ ಹೊತ್ತಲ್ಲಿ ನೆರವೇರ್ತಾ ಇದೆ. ಯಾವುದೇ ಕಾರಣಕ್ಕೂ ಅಮೇಯ ಮನೆಯಿಂದ ಹೊರಗಡೆ ಬರ್ದಿರೋ ಹಾಗೆ ನೋಡ್ಕೊ, ಅರ್ಥ ಆಯ್ತಾ? ಸರಿ ಮೇಡಮ್. ಓಕೆ. ಸೊ ಮದುವೆ ಇಷ್ಟ ಇಲ್ಲ? ಹೌದು ಸರ್. ಇಲ್ಲೇ ನೋಡಿ ನೀವು ತಪ್ಪು ಮಾಡೋದು. ಮದುವೆ ಇಷ್ಟ ಇಲ್ಲ ಅಂದರೆ ಮೊದಲೇ ಮನೆಯವ್ರನ್ನೆಲ್ಲ ಕೂರಿಸಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ಬೇಕು. ಅದನ್ನು ಬಿಟ್ಟು ಈ ರೀತಿ ಮಂಟಪದಿಂದ ಓಡಿ ಬಂದರೆ ಅವ್ರಿಗೆಲ್ಲ ಎಷ್ಟು ಅವಮಾನ ಆಗಿರ್ಬೇಡ. ಇದನ್ನೆಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಹೌದು ಸರ್, ನಾನು ಮಾಡಿದ ತಪ್ಪೆ. ಆದರೆ ಪರಿಸ್ಥಿತಿ ಹಾಗಿರಲಿಲ್ಲ. ಅಂಥ ಪರಿಸ್ಥಿತಿ ಏನಿತ್ತು? ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ನನಗೆ ತುಂಬ ಕಿರುಕುಳ ಕೊಡ್ತಿದ್ದ ಸರ್. ನಮ್ಮ ಅಣ್ಣಂಗೆ ವಿಚಾರ ಹೇಳೋದಕ್ಕೆ ನಂಗೆ ಧೈರ್ಯ ಬರಲಿಲ್ಲ. ನಮ್ಮ ಅಣ್ಣ ತುಂಬಾನೇ ಒಳ್ಳೆಯವನು. ಇವತ್ತು ಅವನಿಗೆ ತುಂಬ ಹರ್ಟ್ ಆಗಿರುತ್ತೆ ಸರ್. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದರೆ ನಾನು ಮದುವೆ ಮಾಡ್ಕೊಂಡಿದ್ರೆ ನನ್ನ ಜೀವನ ಹಾಳಾಗಿರೋದು. ಅದು ನೋಡಿ ಅಣ್ಣ ಇನ್ನೂ ಹರ್ಟ್ ಆಗ್ತಿದ್ದ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಆದ್ರೆ ಈಗ ಅಣ್ಣನ ಮರ್ಯಾದೆ ಕಳೆಯೋ ಕೆಲಸ ಮಾಡ್ಬಿಡ್ನಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಿದೆ ಸರ್. ಭಯ ಆಗ್ತಿದೆ. ನೋಡೋದಕ್ಕೆ ಬುದ್ಧಿವಂತ ಥರ ಕಾಣಿಸ್ತೀರಾ. ಗಿಲ್ಟ್ ಕಾಡ್ತಿದೆ ಅಂತ ಹೇಳ್ತಾ ಇದ್ದೀರಾ ಅಂದರೆ ಸಂಬಂಧಗಳ ಬೆಲೆ ಏನು ಅಂತಲೂ ಗೊತ್ತಿದೆ ಅಂತ ಅನಿಸುತ್ತೆ. ಆದರೂ ಎರಡು ದೋಣಿ ಮೇಲೆ ಕಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿರಬೇಕಲ್ವಾ? ಹೌದು ಸರ್. ಆದ್ರೆ ಹಸೆ ಮಣೆ ಹೇರಕ್ಕೂ ಮುಂಚೆ ಲೈಫ್ ಒಂದು ಕ್ಷಣ ಕಣ್ಮುಂದೆ ರಪ್ ಅಂತ ಪಾಸ್ ಆಯ್ತು. ತುಂಬಾನೇ ಭಯ ಆಯ್ತು. ಅದು ಸರಿ, ಹಸೆ ಮಣೆ ಏರಕ್ಕೆ ಹೋದ್ಮೇಲೆ ಮುಂದಿನ ಜೀವನ ಏನು ಅಂತ ಒಂದು ಕ್ಷಣ ರಪ್ ಅಂತ ಕಣ್ಮುಂದೆ ಪಾಸ್ ಆಗೋದು. ಅದು ಸರಿ, ಇವಾಗ ಯೋಚನೆ ಮಾಡಿ, ನೀವು ಏನನ್ನು ಸಹಿಸ್ಕೋಬೇಕು, ಏನನ್ನು ಸಾಧಿಸ್ಕೋಬೇಕು ಅಂತ. ಆದ್ಯವರೇ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ಮೊದಲು ನಿಮ್ಮ ಪರಿಚಯನೂ ನನಗಿಲ್ಲ. ಆದರೆ ನೀವೇನೋ ಸಮಸ್ಯೆಯಲ್ಲಿದ್ದೀರಾ ಅಂತ ಅನ್ನಿಸ್ತು, ಅದಕ್ಕೆ ಕಾಪಾಡಿದೆ. ಆ್ಯಂಡ್ ಮೋರವರ್ ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ನಿಮ್ಮನ್ನ ಈ ರೀತಿ ಮಧ್ಯ ರಸ್ತೆಯಲ್ಲಿ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಯು ನೋ ವಾಟ್, ಲೈಫ್ ಈಸ್ ಇಂಪಾರ್ಟೆಂಟ್. ನೀವು ಲೈಫಲ್ಲಿ ಏನಾದರೂ ಮಾಡೋದಕ್ಕೆ ಹೊರಟಿದ್ರೆ ಅದಕ್ಕಿಂತ ಮುಂಚೆ ಎರಡು ಸತಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಅಡ್ಗೋಡೆ ಮೇಲೆ ದೀಪ ಇಟ್ಟರೆ ಎರಡು ಕಡೆನೂ ಬೆಳ್ಕೊಡೋದಕ್ಕಾಗಲ್ಲ ಅಲ್ವಾ? ಮದುವೆ ಮನೆಯಿಂದ ಅಂತೂ ವಾಪಸ್ ಬಂದಾಗಿದೆ. ಇವಾಗ ಮತ್ತೆ ವಾಪಸ್ ಹೋಗಿ ಕಿರುಕುಳ ಸಹಿಸ್ಕೊಂಡು ಜೀವನ ಮಾಡ್ತೀರಾ, ಅಥವಾ ಏನೇ ಬಂದರೂ ನಿಭಾಯಿಸ್ತೀನಿ ಅಂತ ಧೈರ್ಯ ಮಾಡ್ತೀರಾ? ಯೋಚನೆ ಮಾಡಿ. ಆದರೆ ಇವಾಗ ನೀವು ಮಾಡೋ ನಿರ್ಧಾರ ಮುಂದೆ ನಿಮ್ಮ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಫ್ರೆಂಡ್ ಥರ ಜೊತೆಲಿರ್ತೀನಿ. ಇವಾಗ ನೀವು ಯು ಟರ್ನ್ ಮಾಡು ಅಂದರೆ ಯು ಟರ್ನ್ ಮಾಡ್ತೀನಿ, ಮುಂದೆ ಹೋಗೋಣ ಅಂದರೆ ಮುಂದೆ ಹೋಗ್ತೀನಿ. ಇಲ್ಲ ಸರ್, ರಿಸ್ಕ್ ತಗೊಳ್ತೀನಿ. ಯು ಮೀನ್? ನಾನು ಮತ್ತೆ ಆ ಮಂಟಪಕ್ಕೆ ಹೋಗಲ್ಲ. ಅಣ್ಣಂಗೆ ನಾನು ಎಲ್ಲನೂ ಅರ್ಥ ಮಾಡಿಸ್ತೀನಿ. ನಾನು ಪ್ರೀತಿ ಮಾಡ್ತಿರೋ ಹುಡುಗನ ಹತ್ರನೇ ಹೋಗ್ತೀನಿ ಸರ್. ಓಕೆ, ಬನ್ನಿ. ಥ್ಯಾಂಕ್ ಯು.
ಆದ್ಯ 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 ಮಾಮ್ ವಾಶ್ರೂಮ್ ಹೋಗಿರ್ಬೋದು. ಫಸ್ಟ್ ಹೋಗಿ ನೋಡ್ಕೊಂಬ. ಹೇಯ್ ನೀನಾ ಆದ್ಯಾ ಇಲ್ಲೇ? ಏಯ್ ನಿನ್ನೆ ಕೇಳ್ತಾ ಇರೋದು ಆದ್ಯ ಎಲ್ಲಿ? ಆದ್ಯಾ ಆದ್ಯಾ ಇಲ್ಲ. ಇಲ್ಲ ಅಂದ್ರೆ ಏನೇ ಅರ್ಥ? ಮಾತಾಡು ಮನ್ವಿ, ಆದ್ಯಾ ಎಲ್ಲಿರ್ತಾಳೆ ಅಂತ ನಿಂಗೆ ಗೊತ್ತಿರುತ್ತೆ ತಾನೆ, ಹೇಳು. ನಾನು ಈ ರೂಮಿಗೆ ಬಂದಾಗ ಅವಳು ಇರ್ಲಿಲ್ಲ. ತನ್ವಿ, ಆದ್ಯ ಎಲ್ಲಿ? ನನಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಕಪ್ಪೊಳಗೆ ಬಾರಿಸ್ಬಿಡ್ತೀನಿ. ನಿನ್ನ ಅವಳ ಹಿಂದೆ ಬಿಟ್ಟಿದ್ದು ಅವಳನ್ನ ನೋಡ್ಕೋ ಅಂತ. ಗೊತ್ತಿಲ್ಲ ಅಂತ ಹೇಳೋದಿಕ್ಕಲ್ಲ. ಬ್ಯಾಗ್ ಇಲ್ಲೇ ಇದೆ, ಅವಳು ಯೂಸ್ ಮಾಡೋ ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಅವಳು ಎಲ್ಲಿ ಹೋದ್ಲು? ಏಯ್ ಶ್ರಾವಣಿ, ಆದ್ಯ ಎಲ್ಲಿ? ನನ್ಗೇನ್ ಗೊತ್ತು? ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ಆದ್ಯ! ಎಲ್ಲ ಹೊರಗೋದಿ ಆದ್ಯ? ಇಷ್ಟೊತ್ತು ಮಂಟಪದಲ್ಲೇ ಇದ್ದೋಳು ಈ ಕಾಣೆ ಆಗಿದ್ದಾಳೆ ಅಂದ್ರೆ ಏನರ್ಥ? ಆದ್ಯಾ ಇಲ್ಲಿಲ್ಲ ಅಂತ ಅಂದ್ರೆ ಒಂದೇ ಅರ್ಥ, ಆದ್ಯಾ ಇಲ್ಲಿಂದ ಓಡೋಗಿದ್ದಾಳೆ. ಸುಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಪುರೋಹಿತ್ರೆ, ತೊಳ್ರಿ, ದುಡ್ಡು ತೊಳಿ, ಬೇಗ ಬೇಗ ಶಾಸ್ತ್ರ ಮಾಡಿ. ನೀವು ಮಾಡೋಷ್ಟೊಳಗೆ ಸಂಜೆನೆ ಆಗೋಗುತ್ತೆ ಅಷ್ಟೇ. ತೊಳ್ರಿ. ಏನಪ್ಪ ನನಗೆ ಲಂಚ ಕೊಟ್ಟು ಶಾಸ್ತ್ರ ಮಾಡು ಅಂತ ಹೇಳ್ತಾ ಇದೀಯ? ಸಮಯದ ಮುಂದೆ ಯಾರೂ ಇಲ್ಲ, ಈ ತರ ಎಲ್ಲ ನನ್ನ ನೋಡಬೇಡಿ. ಏ ವಿಕ್ಕಿ, ಹೀಗೆಲ್ಲ ಮಾಡಿ ಯಾಕೋ ಮಾನ ಮರ್ಯಾದೆ ತೆಗಿತೀಯ? ಸ್ವಲ್ಪ ಸೈಲೆಂಟ್ ಆಗಿರೋ. ವಿಕ್ಕಿ, ನನಗನಿಸ್ತಿದೆ ಇಲ್ಲಿ ಏನೋ ಒಂದು ಕೆಟ್ಟದ್ ನಡೆಯುತ್ತೆ ಅಂತ. ವಿಕ್ಕಿ ವೇಟ್ ಮಾಡ್ತಿರೋದನ್ನ ನೋಡಿದ್ರೆ ಖಂಡಿತ ಇಲ್ಲೇನೋ ಒಂದು ತಪ್ಪು ನಡೆಯುತ್ತೆ. ನಾವ್ ಯಾವಾಗ ಸ್ಪೀಡಲ್ಲಿ ಇರ್ತೀವೋ ಅವಾಗ್ಲೇ ಆಕ್ಸಿಡೆಂಟ್ ಆಗೋದು. ಅಮ್ಮ ನಿಶೆ, ದಯವಿಟ್ಟು ಮಾತಾಡ್ಬೇಡ. ಇಲ್ಲಿ ಅಂಥದ್ದೇನು ಕೆಟ್ಟದ್ದು ನಡೆದಿಲ್ಲ, ನಡೆಯೋದು ಇಲ್ಲ. ಅಪಶಕನ ನುಡಿಬೇಡ. ರೀ ಬೀಗ್ರೆ, ನಿಮ್ಮ ಮಗಳನ್ನ ಸುಮ್ಮನೆ ಕೂರ ಕೇಳಿ. ನಿಶಿ, ಸುಮ್ಮನೆ ಕೂತ್ಕೊಳ್ಳೆ. ಯಾಕೆ ಹೋದಲ್ಲೆಲ್ಲ ನನ್ನ ಮಾನ ಮರ್ಯಾದೆ ತೆಗಿತೀಯ? ಸುಮ್ಮನೆ ಬೈಸ್ಕೋಬೇಡ ನನ್ನ ಕೈಯಲ್ಲಿ. ಸುಕನ್ಯಾ ಅವರೇ, ಪರವಾಗಿಲ್ಲ ಬಿಡಿ. ಕಲ್ಯಾಣ್, ಏನ್ ಬಿಡೋದು ಸಂಯುಕ್ತ? ಮಾತಿಗೊಂದು ಲಿಮಿಟ್ ಬೇಡವಾ? ವಿಕ್ಕಿ, ಪುರೋಹಿತರಿಗೆ ಯಾವಾಗ ಯಾವ ಮಂತ್ರ ಹೇಳಬೇಕು ಅಂತ ಗೊತ್ತಿರುತ್ತೆ. ನೀನ್ ಅವ್ರಿಗೆ ಪಾಠ ಮಾಡಬೇಡ, ಸ್ವಲ್ಪ ಸುಮ್ಮನೆ ನಿಂತ್ಕೋ. ಬಿಡ್ರೋ. ಮಾಮ್, ಚಿಕ್ಕಿ ಎಲ್ಲಿ? ಆದ್ಯನ್ ಕರ್ಕೊಬರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ.
ಅತ್ತೆ ಆದ್ಯ ಅಲ್ಲಿ ಯಾಕೆ ಟೆನ್ಷನ್ ಇದ್ದೀರಾ? ಆದ್ಯ ತುಂಬಾ ಟೆನ್ಷನ್ ಇದ್ದಾಳ, ಬರಲ್ಲ ಅಂತಿದ್ದಾಳ. ಅವಳಿಗೆ ಮದುವೆ ಹತ್ರ ಆಗ್ತಿದ್ದಂಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ನಾನೇ ರೂಮಿಂದ ಕರ್ಕೊಂಡ್ ಬರ್ತೀನಿ. ಬೇಡ ಅಬ್ಬಿ. ಯಾಕತ್ತೆ, ಏನಾದ್ರೂ ಸಮಸ್ಯೆ ಆಗಿದೆಯಾ? ನಿನ್ ತಂಗಿ ರೂಮಲ್ಲಿ ಇಲ್ಲ. ಇಲ್ಲಾಂದ್ರೆ ಎಲ್ಲೋಗಿದ್ದಾಳೆ? ಓಡೋಗಿದ್ದಾಳೆ. ಮಮತಾ, ಏನು ಮಾತಾಡ್ತಾ ಇದೀಯ ನೀನು? ಆದ್ಯ ಓಡ್ ಹೋಗದ? ನನಗೇನು ಅರ್ಥನೇ ಆಗ್ತಿಲ್ಲ. ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಮಮತಾ. ಅಭಿ, ನೀನು ಹೋಗಿ ಆದ್ಯನ ಕರ್ಕೊಂಬಪ್ಪ. ಆದ್ಯ ರೂಮಲ್ಲಿ ಇಲ್ಲ. ರೂಮಲ್ಲಿ ಯಾಕೆ? ಮದ್ವೆ ಮನೆಯಲ್ಲೇ ಇಲ್ಲ. ಎಲ್ಲಿಂದ ಹೋಗಿ ಕರ್ಕೊಂಡ್ ಬರ್ತಾನೆ? ಅವಳು ಆಲ್ರೆಡಿ ಮದ್ವೆ ಚೌಲ್ಟ್ರಿಯಿಂದ ಓಡ್ ಹೋಗಿದ್ದಾಳೆ.